ನಮ್ಮ ಮೆದುಳು ಒಮ್ಮೊಮ್ಮೆ ಗೂಗಲ್ ಕ್ರೋಮ್ ಬ್ರೌಸರ್ ಥರ ವರ್ತಿಸುತ್ತೆ ಅಲ್ವಾ? ಹೌದು, ಖಂಡಿತ. ಒಂದೇ ಸಲ ತುಂಬಾ ಟ್ಯಾಬ್ಗಳು ಓಪನ್ ಇರುತ್ತೆ. ಅದೇ ಒಂದೇ ಸಲ 20 ಟ್ಯಾಬ್ ಓಪನ್ ಆಗಿರುತ್ತೆ. ಒಂದರಲ್ಲಿ ಯಾವುದೋ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ, 3 ಟ್ಯಾಬ್ ಫ್ರೀಸ್ ಆಗಿರುತ್ತೆ. ಮತ್ತೆ ಅಸಲಿಗೆ ನಮಗೆ ಯಾವ ಟ್ಯಾಬ್ ಬೇಕು, ಯಾವುದನ್ನ ಕ್ಲಿಕ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇರಲ್ಲ. ನಿಜ. ಲ್ಯಾಪ್ಟಾಪ್ ಫ್ಯಾನ್ ಮಾತ್ರ ವಿಪರೀತ ಶಬ್ದ ಮಾಡ್ತಾ ತಿರುಗ್ತಾ ಇರುತ್ತೆ ಅಲ್ವಾ? ಕರೆಕ್ಟ್. ಸರಿ, ಇದನ್ನೇ ಸ್ವಲ್ಪ ಬಿಡಿಸಿ ನೋಡೋಣ. ಇವತ್ತಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇರೋ ಮೂಲ ವಸ್ತುವಿನ ಪ್ರಕಾರ ಮಿಥುನ ರಾಶಿಯವರ ಪ್ರಸ್ತುತ ಮನಸ್ಥಿತಿ ಬಹುತೇಕ ಹೀಗೇ ಇರುತ್ತೆ. ಅಂದ್ರೆ ಆ ದ್ವಿಭಾವದ ಮನಸ್ಥಿತಿ. ಹೌದು. ನಮ್ಮ ಮುಂದಿರುವ ಈ ಮಾಹಿತಿ ಏಪ್ರಿಲ್ 2026ರ ಮಿಥುನ ರಾಶಿಯ ಮಾಸಿಕ ಭವಿಷ್ಯದ ವರದಿ. ಇದರಲ್ಲಿ ವೃತ್ತಿ, ಹಣಕಾಸು, ಕುಟುಂಬ ಮತ್ತೆ ಆರೋಗ್ಯದ ಬಗ್ಗೆ ಸಾಕಷ್ಟು ಡೇಟಾ ಇದೆ. ಆದ್ರೆ ನಾವು ಕೇವಲ ಆ ಗ್ರಹಗಳ ಚಲನೆಯನ್ನ ಓದೋಕೆ ಇಲ್ಲಿ ಕುಳಿತಿಲ್ಲ ಅಲ್ವಾ? ಖಂಡಿತವಾಗಿ ಇಲ್ಲ. ಜ್ಯೋತಿಷ್ಯವನ್ನ ಬಲವಾಗಿ ನಂಬುವವರೇ ಆಗಿರಲಿ ಅಥವಾ ಕೇವಲ ಕುತೂಹಲ ಇರೋರೇ ಆಗಿರಲಿ, ಈ ವರದಿಯಲ್ಲಿರುವ ಅಂಶಗಳನ್ನ ಒಂದು ಮಾನಸಿಕ ಮತ್ತು ಆರ್ಥಿಕ ಮಾರ್ಗದರ್ಶಿನಿಯಾಗಿ ಹೇಗೆ ಬಳಸ್ಕೊಳ್ಬಹುದು ಅನ್ನೋದನ್ನ ನಾವು ಅನ್ವೇಷಣೆ ಮಾಡಲಿದ್ದೇವೆ. ಆ 20 ಟ್ಯಾಬ್ಗಳ ಹಿಂದಿರೋ ಮನೋವೈಜ್ಞಾನಿಕ ಸತ್ಯಗಳನ್ನ ಬೇರ್ಪಡಿಸಿ ನೋಡೋಣ. ಆ ಗೂಗಲ್ ಕ್ರೋಮ್ ಟ್ಯಾಬ್ಗಳ ಉದಾಹರಣೆ ನಿಜಕ್ಕೂ ಅದ್ಭುತವಾದ ಆರಂಭ. ವಿಶೇಷವಾಗಿ ಮಿಥುನ ರಾಶಿಯವರ ಆ ದ್ವಿಭಾವ ಅಂದ್ರೆ ಡುವಲ್ ನೇಚರ್ ಅರ್ಥ ಮಾಡ್ಕೊಳ್ಳೋಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ. ಹೌದಲ್ವಾ? ಅದು ಎಕ್ಸಾಕ್ಟಾಗಿ ಮ್ಯಾಚ್ ಆಗತ್ತೆ. ನಿಜ. ಈ ಮೂಲ ವಸ್ತುವನ್ನ ನಾವು ಕೇವಲ ಒಂದು ಭವಿಷ್ಯವಾಣಿಯಾಗಿ ನೋಡಬಾರ್ದು. ಮನುಷ್ಯನ ನಡವಳಿಕೆಗಳು, ಆಲೋಚನಾ ಲಹರಿ ಮತ್ತೆ ಬದಲಾಗುವ ಪರಿಸ್ಥಿತಿಗಳಿಗೆ ನಮ್ಮ ಮೆದುಳು ಹೇಗೆ ಸ್ಪಂದಿಸುತ್ತೆ ಅನ್ನೋದ್ರ ಒಂದು ಅಧ್ಯಯನವಾಗಿ ನೋಡಿದಾಗ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗತ್ತೆ. ಅಂದ್ರೆ ಸೈಕಲಾಜಿಕಲ್ ಆಂಗಲಿಂದ. ಎಕ್ಸಾಕ್ಟ್ಲಿ. 20 ಟ್ಯಾಬ್ ಓಪನ್ ಇದ್ದಾಗ ಮಾಹಿತಿಯ ಹರಿವು ವಿಪರೀತವಾಗಿರುತ್ತೆ, ಆದ್ರೆ ನಿರ್ಧಾರ ತಗೊಳ್ಳಕ್ಕಾಗಲ್ಲ. ಇದು ಪ್ರತಿಯೊಬ್ಬರೂ ಜೀವನದಲ್ಲಿ ಅನುಭವಿಸುವ ಸಾಮಾನ್ಯ ಸವಾಲು. ಸರಿ, ಈಗ ಈ ವರದಿಯಲ್ಲಿ ಕೊಟ್ಟಿರೋ ಗ್ರಹಗತಿಗಳ ಡೇಟಾ ಗಮನಿಸಿದ್ರೆ ಏಪ್ರಿಲ್ ತಿಂಗಳ ಮಧ್ಯಭಾಗದಲ್ಲಿ ಗ್ರಹಗಳ ಒಂದು ದೊಡ್ಡ ಟ್ರಾಫಿಕ್ ಜಾಮ್ ನಡೀತಾ ಇರೋ ತರ ಕಾಣಿಸ್ತಿದೆ. ಹೌದು, ಗ್ರಹಗಳ ಸ್ಥಾನಪಲಟ ತುಂಬಾ ವೇಗವಾಗಿ ನಡೀತಿದೆ. ನೋಡಿ, ಬುಧ 10ನೇ ತಾರೀಖಿನವರೆಗೆ ಕುಂಭರಾಶಿಯಲ್ಲಿ ಇರ್ತಾನೆ, ಆಮೇಲೆ ಮೀನರಾಶಿಗೆ ಹೋಗ್ತಾನೆ. ರವಿ 13ರವರೆಗೂ ಮೀನದಲ್ಲಿದ್ದು ಆಮೇಲೆ ಮೇಷಕ್ಕೆ ಹೋಗ್ತಾನೆ. ಶುಕ್ರ 19ನವರೆಗೆ ಮೇಷದಲ್ಲಿ, ಆಮೇಲೆ ವೃಷಭಕ್ಕೆ. ಜೊತೆಗೆ ರಾಹು, ಕೇತು, ಗುರು, ಶನಿ ಎಲ್ಲ ತಮ್ಮದೇ ಆದ ಸ್ಥಾನಗಳಲ್ಲಿ ಇದ್ದಾರೆ. ಇದೊಂದು ಸಂಕೀರ್ಣವಾದ ಮ್ಯಾಟ್ರಿಕ್ಸ್ ಅಂತಲೇ ಹೇಳ್ಬೋದು. ಅದೇ, ನಾವು ಈ ನಿರ್ದಿಷ್ಟ ದಿನಾಂಕಗಳು ಅಥವಾ ಡಿಗ್ರಿಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಪಟ್ಟಿ ಮಾಡೋದು ಬೇಡ. ಆದ್ರೆ ಅಸ್ಲಿಗೆ ಈ ಬೃಹತ್ ಕಾಸ್ಮಿಕ್ ಬದಲಾವಣೆಗಳು ಒಬ್ಬ ವ್ಯಕ್ತಿಯ ಮೆದುಳಿನ ಮೇಲೆ, ದೈನಂದಿನ ಆಲೋಚನೆ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ? ಇಲ್ಲಿ ಅತ್ಯಂತ ಕುತೂಹಲಕಾರಿಯಾದ ವಿಷಯ ಏನಂದ್ರೆ, ಈ ಗ್ರಹಗಳ ಸಂಯೋಜನೆ, ವಿಶೇಷವಾಗಿ ಆ ಗುರು ಮತ್ತು ಶನಿಯ ಸ್ಥಿತಿಗಳು ಮೆದುಳಿಗೆ ವಿಪರೀತ ವೇಗವನ್ನ ಕೊಡ್ತವೆ. ವೇಗ ಅಂದ್ರೆ ಐಡಿಯಾಗಳು ಜಾಸ್ತಿ ಬರುತ್ತಾ? ಹೌದು. ಹೊಸ ಐಡಿಯಾಗಳು, ಹೊಸ ಯೋಜನೆಗಳು ಕೇವಲ ಬರೋದಿಲ್ಲ, ಬದಲಿಗೆ ಅವು ಪ್ರವಾಹದ ತರ ನುಗ್ಗಿ ಬರುತ್ತವೆ. ವರದಿಲಿ ಸ್ಪಷ್ಟವಾಗಿ ಹೇಳಿರುವ ಹಾಗೆ ಆಲೋಚನೆಗಳು ಅತ್ಯಂತ ಸ್ಪಷ್ಟ ಆಗ್ತವೆ, ನಿಜ. ಆದ್ರೆ ಅದೇ ಸಮಯದಲ್ಲಿ ಆ ಆಲೋಚನೆಗಳನ್ನ ಕಾರ್ಯಗತಗೊಳಿಸಲು ನಿರ್ಧಾರ ತಗೊಳ್ಳುವ ವಿಪರೀತ ಒತ್ತಡವೂ ಕೂಡ ಶುರುವಾಗುತ್ತೆ. ಒಂದೇ ಸಲ ಅಷ್ಟು ಯೋಚನೆಗಳು ಬಂದ್ರೆ ಕಷ್ಟನೇ. ಖಂಡಿತ. ಇದು ಒಟ್ಟಾರೆಯಾಗಿ ಮೈಂಡ್ ಮತ್ತು ಆಕ್ಷನ್ ಅಂದ್ರೆ ಮನಸ್ಸು ಮತ್ತು ಕ್ರಿಯೆಯ ನಡುವಿನ ಸಂಕೀರ್ಣವಾದ ಬ್ಯಾಲೆನ್ಸಿಂಗ್ ಆಟ. ನಿಮಿಷ, ನಾನಿಲ್ಲೊಂದು ಪ್ರಶ್ನೆ ಕೇಳಲೇಬೇಕು. ಆಲೋಚನೆಗಳು ಪ್ರವಾಹದ ತರ ಬಂದ್ರೆ ಅದು ಒಳ್ಳೇದೇ ಅಲ್ವಾ? ಹೊಸ ಐಡಿಯಾ ಬರೋದು ಪ್ರಗತಿಯ ಸಂಕೇತ ತಾನೆ? ಮೇಲ್ನೋಟಕ್ಕೆ ಹೌದು, ಆದ್ರೆ ನೀವ್ ವಿವರಿಸಿದ ಈ ವೇಗ ನೋಡಿದ್ರೆ ಇದು ಆ ಹೈಸ್ಪೀಡ್ ರೈಲ್ನಲ್ಲಿ ಬ್ರೇಕ್ ಇಲ್ದೆ ಪ್ರಯಾಣ ಮಾಡಿದಾಗೆ ಅನಿಸ್ತಿದೆ. ವೇಗ ಎಷ್ಟೇ ಇರ್ಲಿ, ಎಲ್ಲಿ ನಿಲ್ಲಿಸ್ಬೇಕು ಅನ್ನೋ ಕಂಟ್ರೋಲ್ ತಪ್ಪಿದ್ರೆ ಆಲೋಚನೆಗಳೇ ದೊಡ್ಡ ಗೊಂದಲ ಆಗಲ್ವಾ? ನಿಖರವಾಗಿ ಹೇಳಿದ್ರಿ. ಆ ಬ್ರೇಕ್ ಹಾಕುವ ವಿವೇಚನೆ ಇದೆಯಲ್ಲ, ಅದೇ ಇಲ್ಲಿ ಅತಿ ಮುಖ್ಯವಾದ ಅಂಶ. ಅದಕ್ಕಾಗಿಯೇ ವರದಿಯಲ್ಲಿ ಈ ತಿಂಗಳನ್ನ ಪ್ಲಾನಿಂಗ್ ಮತ್ತು ನಿರ್ಧಾರಗಳ ತಿಂಗಳು ಅಂತ ಕರೆದಿದ್ದಾರೆ. ಓಹೋ, ಪ್ಲಾನಿಂಗ್ ಬಹಳ ಮುಖ್ಯ ಅಂತ. ಹೌದು. ಹೈಸ್ಪೀಡ್ ರೈಲಿಗೆ ಟ್ರ್ಯಾಕ್ ಸರಿಯಾಗಿದ್ರೆ ಮಾತ್ರ ಮತ್ತು ಸಿಗ್ನಲ್ ವ್ಯವಸ್ಥೆ ಸ್ಪಷ್ಟವಾಗಿದ್ರೆ ಮಾತ್ರ ಅದು ಸೇಫ್ ಆಗಿ ಗುರಿ ತಲುಪುತ್ತೆ. ಆ ಟ್ರ್ಯಾಕ್ ಅಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವ ಸಿಸ್ಟಮ್ ಅಥವಾ ಶಿಸ್ತು. ಅಂದ್ರೆ ಕೇವಲ ವೇಗ ಇದ್ರೆ ಸಾಲದು, ಡೈರೆಕ್ಷನ್ ಕೂಡ ಬೇಕು. ಅದೇ. ವೇಗ ಎಷ್ಟಿದೆ ಅನ್ನೋದಕ್ಕಿಂತ ಆ ವೇಗ ನಿರ್ವಹಿಸುವ ಚೌಕಟ್ಟು ನಮ್ಮ ಬಳಿ ಇದೆಯಾ ಅನ್ನೋದು ಮುಖ್ಯ. ಹಾಗಾದ್ರೆ ಈ ಹೈಸ್ಪೀಡ್ ಮೆದುಳನ್ನ ತಗೊಂಡೋಗಿ ಒಂದು ಸಾಮಾನ್ಯ 9ರಿಂದ 5ರ ಉದ್ಯೋಗದ ವಾತಾವರಣದಲ್ಲಿಟ್ರೆ ಏನಾಗುತ್ತೆ? ಯಾಕಂದ್ರೆ ಆಫೀಸ್ನಲ್ಲಿ ಉಳಿದವರೆಲ್ಲ ತಮ್ಮದೇ ಆದ ಸಾಮಾನ್ಯ ವೇಗದಲ್ಲಿರ್ತಾರಲ್ವಾ?
ಅದು ನಿಜಕ್ಕೂ ಒಂದು ದೊಡ್ಡ ಚಾಲೆಂಜ್. ವರದಿಯ ಪ್ರಕಾರ ಉದ್ಯೋಗಸ್ಥರಿಗೆ ಕಮ್ಯುನಿಕೇಷನ್, ರಿಪೋರ್ಟ್ಸ್ ಮತ್ತು ಮೀಟಿಂಗ್ಗಳಲ್ಲಿ ಪ್ರತಿಭೆ ತೋರಲು ಇದೊಂದು ಅದ್ಭುತವಾದ ಸಮಯ. 2ನೇ ವಾರದಿಂದ ಕೆಲಸಗಳು ಸಿಸ್ಟಮ್ಯಾಟಿಕ್ ಆಗ್ತಾವೆ ಅಂತ ಹೇಳಿದೆ. ಸಿಸ್ಟಮ್ಯಾಟಿಕ್ ಆಗೋದು ಆ ಟ್ರ್ಯಾಕ್ ಮೇಲೆ ಬಂದಾಗ. ಜೊತೆಗೆ ಟೀಮ್ ಅಂದ್ರೆ ಟುಗೆದರ್ ಎವ್ರಿಬಡಿ ಅಚೀವ್ಸ್ ಮೋರ್ ಅನ್ನೋ ಕಾನ್ಸೆಪ್ಟ್ ಅಳವಡಿಸಿಕೊಳ್ಳಲು ಹೇಳಲಾಗಿದೆ. ಆದರೆ ತನ್ನದೇ ವೇಗದಲ್ಲಿ ಓಡ್ತಾ ಇರೋ ವ್ಯಕ್ತಿ ಇತರರೊಂದಿಗೆ ಸಹಕರಿಸುವುದು, ಟೀಮ್ ಜೊತೆ ಐಡಿಯಾ ಹಂಚಿಕೊಳ್ಳೋದು ಅಷ್ಟು ಸುಲಭನಾ? ಇಲ್ಲ, ಅದು ಖಂಡಿತ ಸುಲಭವಲ್ಲ. ಮತ್ತು ಇದು ಬಹಳ ಮುಖ್ಯವಾದ ವೀಕ್ಷಣೆ. ಇದನ್ನ ನಾವು ಸ್ವಲ್ಪ ವಿಶಾಲ ದೃಷ್ಟಿಕೋನಕ್ಕೆ ಕನೆಕ್ಟ್ ಮಾಡೋದಾದ್ರೆ, ಕಮ್ಯುನಿಕೇಷನ್ ಅನ್ನ ಕೇವಲ ಮಾತನಾಡುವುದು ಅಂತ ಅನ್ಕೊಳ್ಬಾರದು. ಅಂದ್ರೆ ಅದೊಂದು ಸ್ಕಿಲ್ ಅಂತನಾ? ಸ್ಕಿಲ್ ಮಾತ್ರ ಅಲ್ಲ, ಅದೊಂದು ಪ್ರಭಾವವಾದ ಸ್ಟ್ರಾಟಜಿಕ್ ಟೂಲ್. ನಿಮ್ಮ ತಲೆಯಲ್ಲಿ ಎಷ್ಟೇ ಅದ್ಭುತವಾದ, ವೇಗವಾಗಿ ಹೊಳೆದ ಐಡಿಯಾ ಇದ್ರೂ ಆಫೀಸ್ನಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ನೀವು ನಿಮ್ಮ ಮೆದುಳಿನ ವೇಗವನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಓಕೆ, ಬೇರೆಯವರ ಸ್ಪೀಡ್ಗೆ ಮ್ಯಾಚ್ ಮಾಡಬೇಕು. ಹೌದು, ಇತರರಿಗೆ ಅರ್ಥವಾಗುವ ಭಾಷೆಯಲ್ಲಿ ಅವರ ವೇಗಕ್ಕೆ ತಕ್ಕಂತೆ ವಿವರಿಸಬೇಕಾಗುತ್ತೆ. ವರದಿಯಲ್ಲಿ ಟೀಮ್ ವರ್ಕ್ ಬಗ್ಗೆ ಹೇಳಿರೋದು ಇದೇ ಕಾರಣಕ್ಕೆ. ನಾವು ಐಡಿಯಾಗಳನ್ನ ಇತರರೊಂದಿಗೆ ಹಂಚಿಕೊಂಡಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ ಸಿಗುತ್ತೆ. ಶುರುವಾಗೋದು ವರದಿಯು ಉದ್ಯೋಗ ಹುಡುಕ್ತಿರುವ ಯುವಕ ಯುವತಿಯರಿಗೆ ಏಪ್ರಿಲ್ 2ರ ನಂತರ ರೆಸ್ಯೂಮ್ ಅಪ್ಡೇಟ್ ಮಾಡಿ ಅಪ್ಲೈ ಮಾಡಿದ್ರೆ ಇಂಟರ್ವ್ಯೂ ಕಾಲ್ಸ್ ಬರುತ್ತೆ ಅಂತ ಹೇಳುತ್ತೆ. ಇದು ಒಳ್ಳೆ ಅವಕಾಶ. ಆದರೆ ಜೊತೆಗೆ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದೆ. ಇಂಟರ್ವ್ಯೂಗಳಲ್ಲಿ ಕೇವಲ ಅಹಂಕಾರದಿಂದ ಅಲ್ಲದೆ ಆತ್ಮವಿಶ್ವಾಸದಿಂದ ಕಮ್ಯುನಿಕೇಟ್ ಮಾಡಬೇಕು ಅಂತ. ನನ್ನ ಪ್ರಶ್ನೆ ಏನಂದ್ರೆ, ಈ ಅಹಂಕಾರ ಎಲ್ಲಿಂದ ಬರುತ್ತೆ? ಆ ವೇಗದ ಆಲೋಚನೆಗಳಿಂದಲೇ ಬರುತ್ತೆ. ಅಂದ್ರೆ ನನಗೆಲ್ಲ ಗೊತ್ತು ಅನ್ನೋ ಮನಸ್ಥಿತಿನಾ? 100% ಹೌದು. ಆತ್ಮವಿಶ್ವಾಸಕ್ಕೂ ಅಹಂಕಾರಕ್ಕೂ ಇರೋ ಗೆರೆ ಬಾಳ ಸಣ್ಣದು. ಮೆದುಳು ಬಾಳ ಚುರುಕಾಗಿ ಕೆಲಸ ಮಾಡ್ತಾ ಇರುವಾಗ ಎದುರುಗಿರೋಳು ಪ್ರಶ್ನೆ ಕೇಳಿ ಮುಗಿಸೋ ಮುನ್ವೇ ನಮಗುತ್ತರ ಗೊತ್ತಾಗ್ಬಿಡುತ್ತೆ. ಹೌದು, ನಾವೇ ಮಧ್ಯದಲ್ಲಿ ಮಾತಾಡಕ್ ಶುರು ಮಾಡ್ತೀವಿ. ಎಕ್ಸಾಕ್ಟ್ಲಿ. ಆ ಆತುರದಲ್ಲಿ ಉತ್ತರ ನೀಡುವಾಗ ಅದು ಅಹಂಕಾರದ ತರ ಅಥವಾ ಎದುರಾಳಿಯನ್ನ ಕಡೆಗಣಿಸಿದ ತರ ಕಾಣೋ ಅಪಾಯ ಇರುತ್ತೆ. ಆ ವೇಗವನ್ನ ವಿನಯದೊಂದಿಗೆ ಪ್ರಸ್ತುತಪಡಿಸಿದಾಗ ಮಾತ್ರ ಸಕ್ಸಸ್ ಸಿಗುತ್ತೆ ಅನ್ನೋದೇ ಇಲ್ಲಿನ ವಾಸ್ತವಿಕ ಪಾಠ. ವಾವ್, ಇದು ಬಿಸ್ನೆಸ್ ಮಾಡೋರಿಗೂ ಅಪ್ಲೈ ಆಗುತ್ತೆ ಅಲ್ವಾ? ಖಂಡಿತ. ವ್ಯಾಪಾರಸ್ಥರಿಗೆ ಸೋಷಿಯಲ್ ಮೀಡಿಯಾ ಮೂಲಕ ಹೊಸ ಕಸ್ಟಮರ್ ಬೇಸ್ ಸಿಗತ್ತೆ, ಹಳೆಯ ಬಾಕಿ ವಸೂಲಿಯಾಗುತ್ತೆ. ಆದ್ರೆ ಹೊಸ ಪಾರ್ಟ್ನರ್ಶಿಪ್ ಡೀಲ್ಗಳಿಗೆ ಸಹಿ ಹಾಕೋ ಮುನ್ನ ಲೀಗಲ್ ಪೇಪರ್ಗಳನ್ನ ಸರಿಯಾಗಿ ಓದ್ಬೇಕು. ಹೌದು, ಏಪ್ರಿಲ್ 2ರ ನಂತರ ಕುಜ 10ನೇ ಮನೆಯನ್ನ ನೋಡೋದ್ರಿಂದ ಅಂತ ಮೂಲವಸ್ತು ಹೇಳುತ್ತೆ. ಸರಿ, ಈ ಹೊಸ ಐಡಿಯಾಗಳು, ಇಂಟರ್ವ್ಯೂ, ಬಿಸ್ನೆಸ್ ಇವೆಲ್ಲ ಅಂತಿಮವಾಗಿ ಹಣ ತಂದು ಕೊಡ್ತವೆ. ಫೈನಾನ್ಷಿಯಲ್ ಗ್ರೋತ್ ಇದ್ದೇ ಇರತ್ತೆ. ಆದ್ರೆ ಆ ಹಣವನ್ನ ನಿರ್ವಹಣೆ ಮಾಡೋ ವಿಚಾರದಲ್ಲಿ ವರದಿ ಒಂದು ವಿಚಿತ್ರವಾದ ಷರತ್ತನ್ನ ಹಾಕಿದೆ. ಆಸ್ತಿ ಅಥವಾ ಫ್ಲಾಟ್ ಖರೀದಿಯ ವಿಚಾರದಲ್ಲಿ 11ನೇ ತಾರೀಕಿನವರೆಗೂ ಬುಧನು ನೀಚ ಸ್ಥಾನದಲ್ಲಿ ಇರ್ತಾನೆ. ಹಾಗಾಗಿ ಆಸ್ತಿ ಕಾಗದ ಪತ್ರಗಳ ಬಗ್ಗೆ ಅಂತಿಮ ನಿರ್ಧಾರ 11ರ ನಂತರವೇ ತಗೋಬೇಕು ಅಂತ. ಹೌದು, ಇದು ಬಹಳ ಮುಖ್ಯವಾದ ಪಾಯಿಂಟ್. ನಾನಿಲ್ಲಿ ಸ್ವಲ್ಪ ಕೌಂಟರ್ ಪ್ರಶ್ನೆ ಕೇಳಲೇಬೇಕು. ಬುಧ ಗ್ರಹ ಎಲ್ಲೋ ಬಾಹ್ಯಾಕಾಶದಲ್ಲಿ ತನ್ನ ಪಾಡಿಗೆ ತಾನು ಇರುತ್ತೆ. ನಾವಿಲ್ಲಿ ಭೂಮಿಯ ಮೇಲೆ ನಮಗೆ ಇಷ್ಟವಾದ ಒಂದು ಮನೆ ಖರೀದಿ ಮಾಡ್ತಾ ಇದ್ದೀವಿ. ಕೇವಲ ಒಂದು ಗ್ರಹದ ಸ್ಥಾನದಿಂದಾಗಿ ಮನೆ ಖರೀದಿಯನ್ನ ಮುಂದೂಡೋದು ಎಷ್ಟರ ಮಟ್ಟಿಗೆ ಲಾಜಿಕಲ್? ಇದೊಂದು ಅತ್ಯುತ್ತಮ ಪ್ರಶ್ನೆ. ಈ ವಿಚಾರವನ್ನ ನಾವು ಸ್ವಲ್ಪ ಭಿನ್ನವಾದ ಕೋನದಿಂದ ನೋಡ್ಬೇಕು. ಜ್ಯೋತಿಷ್ಯದ ಪರಿಭಾಷೆಯಲ್ಲಿ ಬುಧ ಅಂದ್ರೆ ಬುದ್ಧಿಮತ್ತೆ, ವಿಶ್ಲೇಷಣೆ ಮತ್ತು ತರ್ಕದ ಕಾರಕ. ಓಕೆ, ಲಾಜಿಕ್ಗೆ ಸಂಬಂಧಪಟ್ಟಿದ್ದು. ಹೌದು. ಬುಧನು ನೀಚ ಸ್ಥಾನದಲ್ಲಿ ಇರ್ತಾನೆ ಅಂದ್ರೆ ಆ ನಿರ್ದಿಷ್ಟ ಅವಧಿಯಲ್ಲಿ ನಮ್ಮ ವಿಶ್ಲೇಷಣಾ ಸಾಮರ್ಥ್ಯ ಅಂದ್ರೆ ಅನಲಿಟಿಕಲ್ ಸ್ಕಿಲ್ಸ್ ಸ್ವಲ್ಪ ದುರ್ಬಲ ಆಗಬಹುದು, ಅಥವಾ ನಿರ್ಧಾರಗಳಲ್ಲಿ ಗೊಂದಲ ಆಗಬಹುದು. ಅಂದ್ರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ನಿಜ. ಮನೋವಿಜ್ಞಾನದಲ್ಲಿ ನಾವು ಇದನ್ನ ಕಾಗ್ನಿಟಿವ್ ಡಿಪ್ಲೀಷನ್ ಅಥವಾ ಮಾನಸಿಕ ಬಳಲಿಕೆ ಅಂತ ಕರಿತೀವಿ. ಆಸ್ತಿ ಖರೀದಿ ಅನ್ನೋದು ಕೇವಲ ಹಣ ಕೊಡುವ ವಿಚಾರ ಅಲ್ಲ, ಅದು ದೀರ್ಘಕಾಲೀನ ಪರಿಣಾಮ ಬೀರುವ ಸಂಕೀರ್ಣವಾದ ನಿರ್ಧಾರ. ಓಹೋ, ಅಂದ್ರೆ ನಮಗೆ ನಾವೇ ತಪ್ಪು ಮಾಡದಂತೆ ತಡೆಯಲು ಇದೊಂದು ಕೂಲಿಂಗ್ ಆಫ್ ಪೀರಿಯಡ್ ಇದ್ದ ಹಾಗೆ ಅಂತನಾ? ನಿಖರವಾಗಿ. ನಮ್ಮ ವಿಶ್ಲೇಷಣಾ ಶಕ್ತಿ ಗೊಂದಲದಲ್ಲಿ ಇರುವಾಗ ಆತುರದ ನಿರ್ಧಾರ ತಗೊಂಡ್ರೆ ತಪ್ಪುಗಳಾಗುವ ಚಾನ್ಸಸ್ ಜಾಸ್ತಿ. ಅದಕ್ಕಾಗಿಯೇ 11ನೇ ತಾರೀಕಿನ ನಂತರ ಸ್ವಲ್ಪ ಟೈಮ್ ತಗೊಂಡು ಡಾಕ್ಯುಮೆಂಟ್ಸ್ ಮತ್ತೊಮ್ಮೆ ಪರಿಶೀಲಿಸಿ ನಿರ್ಧಾರ ತಗೊಳ್ಳಿ ಅಂತ ಹೇಳಿರೋದು. ಇದು ಅರ್ಥಪೂರ್ಣವಾಗಿದೆ. ಇದೊಂದು ರೀತಿಯಲ್ಲಿ ನಮ್ಮ ಆತುರಕ್ಕೆ ನಾವೇ ಹಾಕ್ಕೊಳ್ಳುವ ಸೇಫ್ಟಿ ಬ್ರೇಕ್. ಹೌದು, ಆ ಸೇಫ್ಟಿ ಬ್ರೇಕ್ ಫಿನಾನ್ಸ್ನಲ್ಲಿ ತುಂಬಾ ಅಗತ್ಯ. ವರದಿಯಲ್ಲಿ ಹಣಕಾಸಿಗೆ ಸಂಬಂಧಿಸಿದ ಇನ್ನೊಂದು ಮಾತಿದೆ ನೋಡಿ. ಮೊದಲು ಸೇವಿಂಗ್ಸ್, ಆಮೇಲೆ ಖರ್ಚು ಅನ್ನೋದು
ಈ ತಿಂಗಳ ಮಂತ್ರ ಅಂತೆ. ಗೋಲ್ಡನ್ ರೂಲ್ ಇದು. ರೆಗ್ಯುಲರ್ ಇನ್ಕಮ್ ಜೊತೆಗೆ ಫ್ರೀಲ್ಯಾನ್ಸ್ ಅಥವಾ ಕಮಿಷನ್ ಮೂಲಕ ಸೈಡ್ ಇನ್ಕಮ್ ಬರೋ ಸಾಧ್ಯತೆ ಇದೆ. ಆದರೆ ಹಠಾತ್ ಪ್ರಯಾಣ, ಫ್ಯಾಮಿಲಿ ಖರ್ಚು, ಗಿಫ್ಟ್ಗಳಿಂದ ಖರ್ಚು ಕೂಡ ಅಷ್ಟೇ ವೇಗವಾಗಿ ಹೆಚ್ಚಾಗುತ್ತೆ ಅಂತೆ. ಅಂದ್ರೆ ಎಷ್ಟು ಬರುತ್ತೋ ಅಷ್ಟು ಖರ್ಚಾಗುವ ಸಾಧ್ಯತೆ ಇರುತ್ತೆ. ಹೌದು. ಹಾಗಾಗಿ ಹಣ ಬರುವ ದಾರಿ ಇದ್ರೂ ಉಳಿತಾಯದ ಬಗ್ಗೆ ನಿಗಾ ಇಡಬೇಕು. ಜೊತೆಗೆ ಹೂಡಿಕೆ ಮಾಡುವಾಗ ಫಿನಾನ್ಷಿಯಲ್ ಅಡ್ವೈಸರ್ಗಳ ಸಲಹೆ ಪಡೆಯೋದು ಮುಖ್ಯ. ಕೇವಲ ಸ್ನೇಹಿತರು ಅಥವಾ ಬಂಧುಗಳ ಮಾತಲ್ಲ ಅಂತ ಒತ್ತಿ ಹೇಳಲಾಗಿದೆ. ಇದು ತುಂಬಾ ಪ್ರಾಕ್ಟಿಕಲ್ ಅಡ್ವೈಸ್. ಯಾಕಂದ್ರೆ ಕುಟುಂಬದವರು ಅಥವಾ ಸ್ನೇಹಿತರು ಕೊಡೋ ಸಲಹೆಗಳಲ್ಲಿ ಹೆಚ್ಚಾಗಿ ಎಮೋಷನಲ್ ಅಂಶಗಳು ಸೇರ್ಕೊಂಡಿರುತ್ತೆ. ಹೌದು. ಆ ಜಾಗ ಚೆನ್ನಾಗಿದೆ, ನಮ್ಗೊಬ್ರು ಪರಿಚಯ ಇದ್ದಾರೆ, ತಗೊಂಡ್ಬಿಡುವಂತಾರೆ. ಅದೇ ಅದೊಂದು ಭಾವನಾತ್ಮಕ ನಿರ್ಧಾರ ಆಗ್ಬಿಡುತ್ತೆ. ಆದ್ರೆ ಒಬ್ಬ ವೃತ್ತಿಪರ ಫೈನಾನ್ಷಿಯಲ್ ಅಡ್ವೈಸರ್ ಯಾವುದೇ ಎಮೋಷನಲ್ ಅಟ್ಯಾಚ್ಮೆಂಟ್ ಇಲ್ಲದೆ ವಾಸ್ತವಿಕವಾಗಿ ಲಾಭ ನಷ್ಟ ಲೆಕ್ಕ ಹಾಕಿ ಸಲಹೆ ಕೊಡ್ತಾರೆ. ಅದಕ್ಕೆಲ್ವಾ ಹೂಡಿಕೆಯಲ್ಲಿ ಹೈ ರಿಸ್ಕ್ ಬೇಡ, ಮಿಡ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಸೇಫ್ ಅಂತ ಹೇಳಿರೋದು. ಖಂಡಿತ. ಆದರೆ ನಾನಿಲ್ಲಿ ಇನ್ನೊಂದು ವಿಷಯ ಸೇರಿಸ್ಬೇಕು. ಹೇಳಿ. ಹಣಕಾಸು, ಆಸ್ತಿ ಮತ್ತು ವೃತ್ತಿಯ ಬಗ್ಗೆ ಇಷ್ಟೆಲ್ಲ ಲೆಕ್ಕಾಚಾರ ಹಾಕುವಾಗ ಈ ನಮ್ಮ ಹೈ ಸ್ಪೀಡ್ ಮೆದುಳಿಗೆ ಸುಸ್ತಾಗಲ್ವಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಹೌದು, ಮೆದುಳಿಗೆ ರೆಸ್ಟ್ ಬೇಕಲ್ವಾ? ವರದಿಯು ಇದರ ನೇರ ಪರಿಣಾಮ ನಮ್ಮ ಆರೋಗ್ಯ ಮತ್ತು ಕೌಟುಂಬಿಕ ಸಂಬಂಧಗಳ ಮೇಲೆ ಬೀಳುತ್ತೆ ಅಂತ ಹೇಳುತ್ತೆ. ಪ್ಲಾನಿಂಗ್ ಇಲ್ದಿದ್ರೆ ವಿಪರೀತ ಮಾನಸಿಕ ಒತ್ತಡ ಉಂಟಾಗತ್ತೆ. ಇಲ್ಲಿ ವಿಶೇಷವಾಗಿ ಮಹಿಳೆಯರ ವಿಚಾರದಲ್ಲಿ ವರದಿಯು ಅವರು ಮನೆ ಮತ್ತು ಹೊರಗಿನ ಕೆಲಸವನ್ನ ಬ್ಯಾಲೆನ್ಸ್ ಮಾಡಲು ಒದ್ದಾಡುವ ನೈಜ ಚಿತ್ರಣವನ್ನ ಕೊಟ್ಟಿದೆ. ಇದು ತುಂಬಾ ಜನ ರಿಲೇಟ್ ಮಾಡ್ಕೊಳ್ಳೋ ವಿಷಯ. ಇದನ್ನ ವಿವರಿಸಲು ನಮ್ಮಲ್ಲಿ ಕೆಲವರು 2 ದೋಣಿಗಳಲ್ಲಿ ಏಕಕಾಲಕ್ಕೆ ಪ್ರಯಾಣ ಮಾಡದಂತೆ ಅಂತಾರೆ. ಆದರೆ ಆ ಉಪಮೆ ನನಗೆ ಯಾಕೋ ಅಷ್ಟು ಸಮಂಜಸ ಎನಿಸ್ತಾ ಇಲ್ಲ. ಅದು ಬಹಳ ಹಳೆಯದಾಯಿತು. ಹೌದಾ? ಹಾಗಾದ್ರೆ ಇದನ್ನ ವಿವರಿಸಲು ನಿಮ್ಮ ಬಳಿ ಬೇರೆ ಯಾವ ಉಪಮೆ ಇದೆ? ಇದು ಹೇಗಿದೆ ಅಂದ್ರೆ, ಒಬ್ಬರನ್ನೇ ಏಕಕಾಲಕ್ಕೆ ಆಫೀಸ್ನ ಸಿಇಒ ಆಗಿ ಮತ್ತು ಮನೆಯ ಸಿಒಒ ಆಗಿ ಕೆಲಸ ಮಾಡಲು ಹೇಳಿದಂತಿದೆ. ವಾವ್, ಇದು ಒಳ್ಳೆ ಕಂಪ್ಯಾರಿಸನ್. ನೋಡಿ, ಆಫೀಸಿನ ಮೀಟಿಂಗ್ ನಿಭಾಯಿಸಬೇಕು, ಟಾರ್ಗೆಟ್ ರೀಚ್ ಆಗಬೇಕು, ಮತ್ತೆ ಅದೇ ಟೈಮ್ನಲ್ಲಿ ಮನೆಯ ರೇಷನ್, ಮಕ್ಕಳ ಶಾಲೆ, ಅತಿಥಿಗಳ ಉಪಚಾರ ಎಲ್ಲವನ್ನೂ ಮ್ಯಾನೇಜ್ ಮಾಡಬೇಕು. ಎರಡೂ ಕಡೆ 100ಕ್ಕೆ 100ರಷ್ಟು ಪರ್ಫಾರ್ಮೆನ್ಸ್ ಬೇಕು. ಹೌದು, ಎರಡೂ ಕಡೆ ಎಕ್ಸಿಕ್ಯೂಟಿವ್ ನಿರ್ಧಾರ ತಗೋಬೇಕು. ಆದರೆ ಆ ವ್ಯಕ್ತಿಯ ಬಳಿ ಇರೋದು ಒಂದೇ ಒಂದು ಬ್ಯಾಟ್ರಿ ಪ್ಯಾಕ್. ಚಾರ್ಜ್ ಖಾಲಿ ಆದ್ರೆ ಏನ್ ಮಾಡೋದು? ತಮಗಾಗಿ ಸ್ವಲ್ಪ ಸಮಯ ಮೀಸಲಿಡೋದು ಅಂದ್ರೆ ಮೀ ಟೈಮ್ ಇಲ್ಲಿ ಎಷ್ಟೊಂದು ಮುಖ್ಯ ಅಲ್ವಾ? ಇದು ಅದ್ಭುತವಾದ ಮತ್ತು ಅತ್ಯಂತ ನೈಜವಾದ ಉಪಮೆ. ಆ ಒಂದೇ ಬ್ಯಾಟ್ರಿ ಪ್ಯಾಕ್ ಖಾಲಿಯಾದಾಗ ಅದರ ನೇರ ಪರಿಣಾಮ ನಮ್ಮ ಕಮ್ಯುನಿಕೇಷನ್ ಮೇಲೆ ಆಗುತ್ತೆ. ಸಿಟ್ಟು ಬೇಗ ಬರುತ್ತಲ್ವಾ? ಖಂಡಿತ. ವರದಿಯಲ್ಲಿ ಹೇಳಿರೋ ಹಾಗೆ ಮೆದುಳು ವೇಗವಾಗಿ ಕೆಲಸ ಮಾಡುವಾಗ ಮತ್ತು ಬ್ಯಾಟರಿ ಕಡಿಮೆ ಇದ್ದಾಗ ಮಾತು ಹರಿತವಾಗಿರುತ್ತೆ. ಇದರಿಂದ ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಚಾರಗಳಿಗೆ ಚರ್ಚೆ, ವಾದವಿವಾದ ಶುರುವಾಗುತ್ತೆ. ಅದಕ್ಕೆ ಮಾತಿನಲ್ಲಿ ಸಾಫ್ಟ್ನೆಸ್ ಇರಬೇಕು ಅಂತ ಸಲಹೆ ನೀಡಿದಾರಾ? ಹೌದು. ಕುಟುಂಬದ ನಿರ್ಧಾರಗಳಲ್ಲಿ ತಮ್ಮ ಅಭಿಪ್ರಾಯವನ್ನ ಮೃದುವಾಗಿ ಹೇಳಬೇಕು. ಜೊತೆಗೆ ದಿನಕ್ಕೆ 20-30 ನಿಮಿಷ ವಾಕಿಂಗ್ ಅಥವಾ ಯೋಗ, ಸ್ಕ್ರೀನ್ ಟೈಮ್ ಕಡಿಮೆ ಮಾಡೋದು, ಸರಿಯಾದ ನಿದ್ದೆ ಮಾಡೋದು ಬಹಳ ಮುಖ್ಯ. ಇನ್ನು ಪ್ರೇಮ ಸಂಬಂಧಗಳ ಬಗ್ಗೆ ಹೇಳೋದಾದ್ರೆ 19ನೇ ತಾರೀಕಿನವರೆಗೆ ಚೆನ್ನಾಗಿರುತ್ತೆ, ಆಮೇಲೆ ಕೆಲ್ಸದ ಒತ್ತಡದಿಂದ ಅಂತರ ಬರಬಹುದು ಅಂತ ಹೇಳಿದ್ದಾರೆ. ಹೌದು. ಮಕ್ಕಳ ವಿಚಾರದಲ್ಲಿ ಕೂಡ 19ರವರೆಗೆ ಶುಭವಾರ್ತೆ, ಆಮೇಲೆ ವಿದ್ಯಾಭ್ಯಾಸಕ್ಕಾಗಿ ಅವರು ದೂರ ಹೋಗೋ ಸಾಧ್ಯತೆಗಳಿವೆ ಅಂತೆ. ಇಲ್ಲಿ ಆ ಕ್ವಾಂಟಿಟಿ ಟೈಮ್ಗಿಂತ ಕ್ವಾಲಿಟಿ ಟೈಮ್ ಮುಖ್ಯ ಅನ್ನೋದು ಬರುತ್ತಲ್ವಾ? ಖಂಡಿತ ಬರುತ್ತೆ. ಇದು ಕೇವಲ ಮಿಥುನ ರಾಶಿಯ ಸಮಸ್ಯೆ ಅಲ್ಲ. ಆಧುನಿಕ ಜೀವನ ಶೈಲಿಯಲ್ಲಿ ಇದು ಬಹುತೇಕ ಎಲ್ಲರ ಪಾಡು. ಎಲ್ರ ಮನೇಲೂ ಇದೇ ಕಥೆ. ಹೌದು. ಕುಟುಂಬದ ಜೊತೆ ಒಂದೇ ಕೋಣೆಯಲ್ಲಿ 5 ಗಂಟೆ ಕೂತು ಎಲ್ಲರೂ ತಮ್ಮ ಮೊಬೈಲ್ ಸ್ಕ್ರೀನ್ ನೋಡ್ತಾ ಕೂರೋದ್ರ ಬದಲು ಆ ಊಟ ಮಾಡುವಾಗ ಕಳೆಯುವ ಅರ್ಧ ಗಂಟೆ ಕ್ವಾಲಿಟಿ ಟೈಮ್ ಇದೆಯಲ್ಲ, ಅದು ಬಹಳ ಮುಖ್ಯ. ಆ ಟೈಮ್ನಲ್ಲಿ ಗ್ಯಾಡ್ಜೆಟ್ಸ್ ದೂರ ಇಡಬೇಕು. ನಿಜ. ಯಾವುದೇ ಟೆನ್ಷನ್ ಇಲ್ಲದೆ ಪರಸ್ಪರ ಮಾತಾಡೋದಕ್ಕೆ ಬಳಸಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಬಹಳ ಹೆಚ್ಚಾಗುತ್ತೆ. ಓಕೆ, ಈಗ ಈ ಎಲ್ಲ ಒತ್ತಡಗಳನ್ನ, ಖಾಲಿಯಾಗ್ತಾ ಇರೋ ಬ್ಯಾಟರಿಯ ಸಮಸ್ಯೆಗಳನ್ನ ನಿಭಾಯಿಸಲು ವರದಿಯಲ್ಲಿ ಕೆಲವೊಂದು ಪರಿಹಾರಗಳನ್ನ ಅಂದ್ರೆ ರೆಮಿಡೀಸ್ ನೀಡಲಾಗಿದೆ. ಪರಿಹಾರಗಳು ಯಾವ್ಯಾವ ಕೊಟ್ಟಿದ್ದಾರೆ? ಮೇಲ್ನೋಟಕ್ಕೆ ಇವು ಬಹಳ ಸಾಂಪ್ರದಾಯಿಕವಾಗಿ ಕಾಣ್ತವೆ. ಬುಧವಾರದಂದು ವಿನಾಯಕ ಮತ್ತು ವಿಷ್ಣುವಿನ ಪ್ರಾರ್ಥನೆ ಮಾಡುವುದು, ಹಸಿರು ವಸ್ತ್ರ ದಾನ ಮಾಡುವುದು, ಆಕಳಿಗೆ ಪಾಲಕ್ ಅಥವಾ ಹಸಿರು ಸೊಪ್ಪು ತಿನ್ನಿಸುವುದು, ಓಂ ನಮೋ ಭಗವತೆ ವಾಸುದೇವಾಯ ಜಪ ಮಾಡುವುದು ಮತ್ತು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಹಾಗೂ ಪೆನ್ನುಗಳ ದಾನ ಮಾಡುವುದು. ಓಕೆ, ಇವೆಲ್ಲ ಟ್ರೆಡಿಷನಲ್ ರೆಮಿಡೀಸ್. ಹೌದು. ಆದರೆ ಇವುಗಳನ್ನ ಕೇವಲ ಧಾರ್ಮಿಕ ಆಚರಣೆ ಅಂತ ನೋಡದೆ ಇದರ ಹಿಂದಿನ ಲಾಜಿಕ್ ಏನು, ಇದರ ಮೆಕ್ಯಾನಿಸಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೀವು ವಿಶ್ಲೇಷಣೆ ಮಾಡಬಹುದಾ?
ಉದಾಹರಣೆಗೆ, ಪೆನ್ನುಗಳನ್ನೇ ಏಕೆ ದಾನ ಮಾಡಬೇಕು, ಹಸಿರು ಸೊಪ್ಪನ್ನೇ ಏಕೆ ತಿನ್ನಿಸಬೇಕು? ಇದು ಬಹಳ ಆಳವಾದ ವಿಷಯ. ಈ ಪರಿಹಾರಗಳ ಹಿಂದಿರೋ ಮನೋವೈಜ್ಞಾನಿಕ ತಂತ್ರಗಳನ್ನ, ನಮ್ಮ ಮೆದುಳನ್ನ ಗ್ರೌಂಡಿಂಗ್ ಮಾಡೋ ಪ್ರಕ್ರಿಯೆ ಅಂತ ನಾವು ಕರಿಬಹುದು. ಗ್ರೌಂಡಿಂಗ್ ಪ್ರಕ್ರಿಯೆ ಅಂದ್ರೆ ನಮ್ಮನ್ನ ಮತ್ತೆ ವಾಸ್ತವಕ್ಕೆ ಕನೆಕ್ಟ್ ಮಾಡೋದು. ಉದಾಹರಣೆಗೆ, ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಪೆನ್ನು ದಾನ ಮಾಡೋ ವಿಷಯ. ಜ್ಯೋತಿಷ್ಯದಲ್ಲಿ ಬುಧ ಅಂದ್ರೆ ಜ್ಞಾನ ಮತ್ತು ವಿದ್ಯಾಭ್ಯಾಸದ ಕಾರಕ. ಓಕೆ. ಮನೋವಿಜ್ಞಾನದ ಪ್ರಕಾರ ನೀವು ಜ್ಞಾನದ ಸಂಕೇತವಾದ ಪೆನ್ನನ್ನ ಇನ್ನೊಬ್ಬರಿಗೆ ದಾನ ಮಾಡೋದಾಗ ನಿಮ್ಮ ಮೆದುಳಿಗೆ ನನ್ನ ಬಳಿ ಹಂಚಿಕೊಳ್ಳುವಷ್ಟು ಜ್ಞಾನ ಮತ್ತು ಸಂಪನ್ಮೂಲ ಇದೆ ಅನ್ನೋ ಸಂದೇಶ ರವಾನೆ ಆಗುತ್ತೆ. ಓಹೋ, ಅಂದ್ರೆ ಅದು ನಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುತ್ತಾ? ಎಕ್ಸಾಕ್ಟ್ಲಿ. ಇದು ಅಭದ್ರತೆಯ ಭಾವನೆಯನ್ನ ಅಂದ್ರೆ ಇನ್ಸೆಕ್ಯೂರಿಟಿಯನ್ನ ಕಡಿಮೆ ಮಾಡುತ್ತೆ. ಇನ್ನು ಆಕಳಿಗೆ ಹಸಿರು ಸೊಪ್ಪು ತಿನ್ನಿಸುವ ವಿಚಾರ. ಹಸಿರು ಬುಧನ ಬಣ್ಣ ನಿಜ, ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಸ್ಕ್ರೀನ್ಗಳ ಮುಂದೆ, ಲ್ಯಾಪ್ಟಾಪ್ಗಳ ಮುಂದೆ ಕುಳಿತು 20 ಟ್ಯಾಬ್ಗಳಲ್ಲಿ ಮುಳುಗಿರುವ ನಿಮ್ಮನ್ನ ಮನೆಯಿಂದ ಹೊರಗೆ ಬಂದು ಪ್ರಕೃತಿಯನ್ನ ಸ್ಪರ್ಶಿಸಿ ಮತ್ತೊಂದು ಜೀವಿಗೆ ನಿಮ್ಮ ಕೈಯಾರೆ ಆಹಾರ ನೀಡುವಂತೆ ಮಾಡುವುದು ಒಂದು ಅದ್ಭುತವಾದ ಟ್ಯಾಕ್ಟೈಲ್ ಅಥವಾ ಸ್ಪರ್ಶ ಆಧಾರಿತ ಪ್ರಕ್ರಿಯೆ. ವಾವ್, ಇದನ್ನ ನಾನು ಈ ಆಂಗಲ್ನಲ್ಲಿ ಯೋಚನೆನೇ ಮಾಡಿರ್ಲಿಲ್ಲ. ಇದು ನಿಮ್ಮ ಓಡ್ತಾ ಇರೋ ಮೆದುಳನ್ನ ಮತ್ತೆ ವಾಸ್ತವಕ್ಕೆ, ವರ್ತಮಾನಕ್ಕೆ ಎಳೆದು ತರುತ್ತೆ. ಇನ್ನು ಮಂತ್ರಜಪ ಮಾಡೋದು ಕೂಡ ಉಸಿರಾಟವನ್ನ ಕಂಟ್ರೋಲ್ ಮಾಡಿ ಮೆದುಳಿಗೆ ಒಂದು ಕ್ಷಣ ಪಾಸ್ ಬಟನ್ ಒತ್ತಿದ ಹಾಗೆ. ಪರಿಹಾರಗಳನ್ನ ಹೀಗೂ ನೋಡಬಹುದು ಅನ್ನೋದು ನಿಜಕ್ಕೂ ನನ್ನ ಕಣ್ಣು ತೆರೆಸುವಂತಹ ಪಾಯಿಂಟ್. ನಾವು ಆಚರಣೆಗಳ ಹಿಂದಿರೋ ವಿಜ್ಞಾನವನ್ನ ಮರೆತು ಕೇವಲ ನಿಯಮಗಳ ತರ ಫಾಲೋ ಮಾಡ್ತೀವಿ ಅಷ್ಟೇ. ಹೌದು, ಅದ ಹಿಂದಿನ ಸೈಕಾಲಜಿ ಅರ್ಥ ಮಾಡ್ಕೊಂಡ್ರೆ ಇನ್ನೂ ಎಫೆಕ್ಟಿವ್ ಆಗತ್ತೆ. ಆದರೆ ವರದಿಯ ಕೊನೆಯಲ್ಲಿ ಒಂದು ಬಹುಮುಖ್ಯವಾದ ವಾಸ್ತವದ ಅರಿವು, ಅಂದ್ರೆ ರಿಯಾಲಿಟಿ ಚೆಕ್ ನೀಡಲಾಗಿದೆ. ಈ ಎಲ್ಲಾ ಫಲಿತಾಂಶಗಳು ಚಂದ್ರ ಆಧಾರಿತ ಗೋಚಾರ ಫಲಗಳು, ಮತ್ತೆ ಇವು ಪ್ರತಿಯೊಬ್ಬರಿಗೂ ಕೇವಲ 30–40% ಮಾತ್ರ ಅನ್ವಯಿಸುತ್ತವೆ ಅಂತ ವರದಿಯೇ ಪ್ರಾಮಾಣಿಕವಾಗಿ ಸ್ಪಷ್ಟಪಡಿಸಿದೆ. ಇದು ನಿಜಕ್ಕೂ ಒಳ್ಳೆ ಪ್ರಾಮಾಣಿಕತೆ. ಹೌದು. ನಿಖರತೆಗಾಗಿ ವೈಯಕ್ತಿಕ ಜಾತಕ, ಲಗ್ನ, ದಶಾಭುಕ್ತಿ ನೋಡಬೇಕು ಅಂತ ಸೂಚಿಸಿದ್ದಾರೆ. ಇದಕ್ಕಾಗಿ ಅವರು ಒಂದು 30 ದಿನಗಳ ಆಸ್ಟ್ರಾಲಜಿ ಬಿಸಿನೆಸ್ ಕೋರ್ಸ್ ಕಲಿಯೋ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಇದು ಜ್ಯೋತಿಷ್ಯದ ಬಗ್ಗೆ ಇರೋ ಅತಿದೊಡ್ಡ ತಪ್ಪು ಕಲ್ಪನೆಯನ್ನ ನಿವಾರಿಸುವ ಒಪ್ಪಿಕೊಳ್ಳುವಿಕೆ. ಈ ವರದಿಗಳನ್ನ ಒಂದು ವಾತಾವರಣದ ಮುನ್ಸೂಚನೆ ಅಂದ್ರೆ ವೆದರ್ ರಿಪೋರ್ಟ್ ತರ ನೋಡ್ಬೇಕು. ಅಂದ್ರೆ ಮಳೆ ಬರ್ಬೋದು ಅಂತ ಮೊದಲೇ ಹೇಳಿದ ಹಾಗೆ. ಕರೆಕ್ಟ್. ಮಳೆ ಆಗೋ ಸಾಧ್ಯತೆ ಇದೆ ಅಂತ ರಿಪೋರ್ಟ್ ಹೇಳಿದಾಗ ಕೊಡೆ ತಗೊಂಡು ಹೋಗೋದು ನಮ್ಮ ಜಾಣತನ. ಮಳೆ ಬರ್ದಿದ್ದಿದ್ರೂ ನಷ್ಟ ಇಲ್ಲ ಅಲ್ವಾ? ಅದೇ ರೀತಿ ಈ ಗೋಚಾರ ಫಲಗಳು ಒಂದು ಸಾಮಾನ್ಯ ಮಾರ್ಗಸೂಚಿಯೇ ಹೊರತು ಇದು ನಿಮ್ಮ ಜೀವನದ ಅಂತಿಮ ತೀರ್ಪಲ್ಲ. ಖಂಡಿತ. ನಮ್ಮ ವೈಯಕ್ತಿಕ ನಿರ್ಧಾರಗಳು, ನಮ್ಮ ಪರಿಶ್ರಮ ಮತ್ತು ನಮ್ಮ ಸ್ವಂತ ಪರಿಸ್ಥಿತಿಗಳು ಉಳಿದ 60–70% ಫಲಿತಾಂಶವನ್ನ ನಿರ್ಧಾರ ಮಾಡುತ್ತವೆ. ಆ 30 ದಿನಗಳ ಕೋರ್ಸ್ನ ಉಲ್ಲೇಖ ಕೂಡ ಜ್ಞಾನವನ್ನ ಬೇರೆಯವರಿಂದ ಪಡೆಯೋ ಬದಲು ನೀವೇ ಸ್ವತಃ ಕಲಿಯಲು ಮುಂದಾಗಿ ಅನ್ನೋ ಪ್ರಾಯೋಗಿಕ ನಿಲುವನ್ನ ತೋರಿಸುತ್ತೆ. ಅಂದ್ರೆ ನಮ್ಮ ಸಮಸ್ಯೆಗಳಿಗೆ ನಾವೇ ಪರಿಹಾರ ಕಂಡುಕೊಳ್ಬೇಕು ಅಂತ. ಹೌದು, ಆ ಸಾಮರ್ಥ್ಯ ಬೆಳೆಸಿಕೊಳ್ಳಿ ಅನ್ನೋದೇ ಇದರ ಉದ್ದೇಶ. ಖಂಡಿತ. ಹಾಗಾದ್ರೆ ಈ ಸಂಪೂರ್ಣ ವಿಶ್ಲೇಷಣೆಯ ಸಾರಾಂಶವನ್ನ ಒಟ್ಟುಗೂಡಿಸೋಣ. ಏಪ್ರಿಲ್ ತಿಂಗಳು ಮಿಥುನ ರಾಶಿಯವರಿಗೆ ಆಲೋಚನೆಗಳ ವಿಪರೀತ ವೇಗದ ತಿಂಗಳು, ಸಂವಹನದ ಬಲವನ್ನ ಒಂದು ಸ್ಟ್ರಾಟಜಿಕ್ ಟೂಲ್ ಆಗಿ ಬಳಸ್ಕೊಳ್ಳೋ ತಿಂಗಳು. ಜೊತೆಗೆ ಆರ್ಥಿಕತೆಯನ್ನ ಯಾವುದೇ ಆತುರವಿಲ್ಲದೆ ಎಚ್ಚರಿಕೆಯಿಂದ ಪ್ಲಾನ್ ಮಾಡೋ ತಿಂಗಳು. ಹೌದು. ಮತ್ತು ಕುಟುಂಬದೊಂದಿಗೆ ಮೃದುವಾಗಿ ವರ್ತಿಸುತ್ತಾ ಆ ಬ್ಯಾಟರಿ ಪ್ಯಾಕ್ ಅನ್ನ ಉಳಿಸ್ಕೊಳ್ಳೋ ತಿಂಗಳು. ಮತ್ತೆ ನಾವು ಚರ್ಚೆ ಮಾಡಿದ ಹಾಗೆ ಜ್ಯೋತಿಷ್ಯದಲ್ಲಿ ನಂಬಿಕೆ ಇರಲಿ ಅಥವಾ ಇಲ್ದಿರ್ಲಿ, ಈ ವರದಿಯಲ್ಲಿರೋ ಕೆಲವೊಂದು ಪಾಠಗಳು ಸಂಪೂರ್ಣವಾಗಿ ಸಾರ್ವತ್ರಿಕ ಆಗಿವೆ. ಹೌದು, ಯೂನಿವರ್ಸಲ್ ಲೆಸನ್ಸ್ ಇವು. ಮೊದಲು ಉಳಿತಾಯ, ಆಮೇಲೆ ಖರ್ಚು, ಭಾವನೆಗಳಿಗಿಂತ ಸ್ಪಷ್ಟ ಸಂವಹನಕ್ಕೆ ಮತ್ತು ವೃತ್ತಿಪರರ ಸಲಹೆಗೆ ಒತ್ತು ಕೊಡೋದು, ಜೊತೆಗೆ ದೈನಂದಿನ ಜೀವನದಲ್ಲಿ ಕನಿಷ್ಠ ನಿದ್ರೆ, ಸ್ಕ್ರೀನ್ ಫ್ರೀ ಟೈಮ್ ಮತ್ತು ಪ್ರಕೃತಿಯೊಂದಿಗೆ ಬೆರೆಯುವುದು, ಇವು ಯಾರಿಗಾದ್ರೂ ಯಾವುದೇ ಸಂದರ್ಭದಲ್ಲಾದ್ರೂ ಕೆಲಸ ಮಾಡುವ ಮೂಲಭೂತ ಸೂತ್ರಗಳು. ನಿಜ. ಆದರೆ ವರದಿಯಲ್ಲಿ ಹೇಳಿರೋ ಆ 30–40% ನಿಖರತೆ ಮತ್ತು ಸ್ವತಃ ಕಲಿಯುವ ಕೋರ್ಸ್ನ ಸಲಹೆ ನಮ್ಮನ್ನೆಲ್ಲ ಕಾಡುವ ಒಂದು ದೊಡ್ಡ ಪ್ರಶ್ನೆಗೆ ಎಡೆಮಾಡಿಕೊಡುತ್ತೆ. ಯಾವ ಪ್ರಶ್ನೆ ಅದು? ಮಾಹಿತಿಯ ಮಹಾಪೂರವೇ ಇರೋ ಈ ಜಗತ್ತಿನಲ್ಲಿ ಭವಿಷ್ಯವನ್ನ ಅರಿಯಲು ಮತ್ತು ಜೀವನದ ಪ್ರಮುಖ ನಿರ್ಧಾರಗಳನ್ನು ತಗೊಳ್ಳೋಕೆ ನಾವು ಹೊರಗಿನ ಜನರ ಸಾಮಾನ್ಯ ಭವಿಷ್ಯವಾಣಿಗಳ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗ್ತಾ ಇದ್ದೀವಾ? ಇದು ತುಂಬಾ ಡೀಪ್ ಆದ ಆಲೋಚನೆ.
ಅಥವಾ ನಮ್ಮದೇ ಸ್ವಭಾವದ ಏರಿಳಿತಗಳನ್ನ, ನಮ್ಮದೇ ಆಲೋಚನಾ ಲಹರಿಯ ನಿರ್ದಿಷ್ಟ ಮಾದರಿಗಳನ್ನ ನಾವೇ ಸ್ವತಃ ಕಲಿಯಲು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬೇಕೇ? ನಮ್ಮ ಜೀವನದ ನಿಯಂತ್ರಣ ನಿಜವಾಗಿಯೂ ಯಾರ ಕೈಯಲ್ಲಿದೆ? ಹೊರಗಿನ ಎಲ್ಲಿಯೋ ಇರೋ ಗ್ರಹಗತಿಗಳ ಕೈಯಲ್ಲೋ? ಅಥವಾ ನಮ್ಮದೇ ಕೈಯಲ್ಲೋ? ಎಕ್ಸಾಕ್ಟ್ಲಿ. ಆ ವಾತಾವರಣದ ಮುನ್ಸೂಚನೆಗಳನ್ನು ಅರ್ಥಮಾಡಿಕೊಂಡು ನಮ್ಮದೇ ಹೈಸ್ಪೀಡ್ ರೈಲಿಗೆ ಸರಿಯಾದ ಸಮಯಕ್ಕೆ ಬ್ರೇಕ್ ಹಾಕಬಲ್ಲ ನಮ್ಮ ಸ್ವಂತ ವಿವೇಚನೆಯ ಕೈಯಲ್ಲೋ? ಈ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ.